ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲ ಕನ್ನಡಿಗರಿಗೆ ಗೂಗಲ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇರುವಂಥದ್ದು. ಫೈನಲಿ ಆಯಿತಾ, ಆಫ್ಟರ್ ವೇಟಿಂಗ್ ವೆರಿ 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 ಲಾಂಗ್ ಟೈಮ್, ಫೈನಲಿ ಗೂಗಲ್ ಅವರು ಕನ್ನಡಕ್ಕೆ ಆ್ಯಡ್ ಸೀನ್ಸು ಮತ್ತು ಆ್ಯಡ್ವರ್ಡ್ನ ಸಪೋರ್ಟನ್ನು ನೀಡ್ತಾ ಇರುವಂಥದ್ದು. ಹೌದು, ಇನ್ನು ಮೇಲೆ ಕನ್ನಡ ವೆಬ್ಸೈಟ್ಗಳಿಗೆ ಗೂಗಲ್ ಆ್ಯಡ್ಸನ್ನು ಹಾಕಬಹುದು. ಗೂಗಲ್ ಅವರು ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ ಕನ್ನಡ ವೆಬ್ಸೈಟ್ಗಳಿಗೆ. ಲಿಟ್ರಲಿ ಎಷ್ಟು ವರ್ಷಗಳಿಂದ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ ಅಂತ ಅಂದರೆ, ಇದ್ರ ಬಗ್ಗೆ ಮುಂಚೆನೇ ವಿಡಿಯೋ ಮಾಡಿದ್ದೆ, ಫೆಬ್ರವರಿಯಲ್ಲಿ ಮಾಡಿದ್ದೇನೆ ಆಯಿತಾ. ಆದರೂ ಸಹ ನಮ್ಮ ಕನ್ನಡ ಭಾಷೆಯಲ್ಲಿ ಏನಕ್ಕೆ ಅಷ್ಟೊಂದು ಜಾಸ್ತಿ ವೆಬ್ಸೈಟ್ಗಳೇನು ಜಾಸ್ತಿ ಇಲ್ಲ, ಏನಕ್ಕೆ ಬ್ಲಾಗರ್ಸ್ಗಳು ತುಂಬ ಜಾಸ್ತಿ ಇಲ್ಲ? ರೀಸನ್ ಏನಪ್ಪ ಅಂತ ಅಂದರೆ, ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ನ ಸಪೋರ್ಟು ನಮ್ಮ ಕನ್ನಡಕ್ಕೆ ನೀಡಲಾಗಿಲ್ಲ. ಇನ್ನೂ ಟ್ವಿಟರ್ನಲ್ಲಿ ಹ್ಯಾಶ್ಟ್ಯಾಗ್ ಎಲ್ಲ ಹಾಕಿದ್ವು ಆಯಿತಾ, ಬಟ್ ಏನು ಯೂಸ್ ಆಗಿಲ್ಲ. ಗೂಗಲ್ ಅವ್ರು ಏನೂ ಮಾಡಲಿಲ್ಲ, ರೆಸ್ಪಾಂಡು ಮಾಡಲಿಲ್ಲ ಅದಕ್ಕೆ. ಬಟ್ ಫೈನಲಿ ಅವರೇನೇ ಇದೀಗ ಕನ್ನಡಕ್ಕೆ ಸಪೋರ್ಟನ್ನು ಆ್ಯಡ್ವರ್ಡ್ಗೆ ಆ್ಯಡ್ಸೆನ್ಸ್ ನೀಡ್ತಾ ಇರುವಂಥದ್ದು. ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ನಂಬಲ್ಲ ಆಯಿತಾ, 3-4 ವರ್ಷಗಳಿಂದ ನಾನು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. 3-4 ವರ್ಷ ಫೈನಲಿ ತೊಗೊಂಡು ನೆನ್ನೆ ಸುಮ್ಮನೆ ಹಂಗೆ ಬ್ರೌಸ್ ಮಾಡ್ತಿದ್ದೆ ಆಯಿತಾ. ನಾನು ಯೂಶ್ವಲಿ ವಾರಕ್ಕೆ ಒಂದ್ಸಲ ನೋಡ್ತಾ ಇರ್ತೀನಿ ಹಿಂಗೆ ಬಂತ ಕನ್ನಡಕ್ಕೆ ಈ ಒಂದು ಆ್ಯಡ್ಸೆನ್ಸ್ ಸಪೋರ್ಟು ಅಂತ. ನೆನ್ನೆ ಸುಮ್ಮನೆ ಓಪನ್ ಮಾಡಿ ನೋಡ್ತೀನಿ, ಕನ್ನಡ ಅಂತ ಇರೋದ್ರಲ್ಲಿ ಶಾಕ್ ಆಗೋಯ್ತು ನನಗೆ. ಅಷ್ಟೇ ಖುಷಿನೂ ಆಯಿತು ಆಯಿತಾ. ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಪ್ಪ ಫೈನಲಿ ನಮ್ಮ ಕನ್ನಡದ ಬ್ಲಾಗರ್ಸ್ಗಳಿಗೆ ಸಖತ್ ಹೆಲ್ಪ್ ಆಗುತ್ತೆ ಇದು. ಸೊ ಆಸಮ್ ವಿಷಯ, ತುಂಬ ಒಳ್ಳೆ ಗುಡ್ ನ್ಯೂಸು. ನೀವೇನಾದರೂ ಬ್ಲಾಗರ್ ಆಗಿದ್ದೀರಾ ಅಂತ ಅಂದರೆ, ನಿಮಗೆ ಈ ಒಂದು ನ್ಯೂಸ್ ಗೊತ್ತಿಲ್ಲ ಅಂತ ಅಂದರೆ, ಹೌದು, ನೀವು ಕನ್ನಡ ವೆಬ್ಸೈಟನ್ನು ಇಟ್ಕೊಂಡಿದ್ದೀರಾ ಅಂತಂದರೆ ಇನ್ಮೇಲೆ ಕನ್ನಡಕ್ಕೆ ಆ್ಯಡ್ಸಿನ ಸಪೋರ್ಟ್ ಸಿಗ್ತಾ ಇರುವಂಥದ್ದು. ಅಪ್ರೂವಲ್ ತುಂಬ ಕಷ್ಟ ಇರುತ್ತೆ ಆಯಿತಾ. ನಾವು ಬಂತು ಅಂದ ತಕ್ಷಣ ಅಪ್ರೂವಲ್ ಪ್ರೋಸೆಸ್ ಇದೆಯಲ್ಲ ತುಂಬ ಕಷ್ಟ, ಆ್ಯಡ್ಸಿನ್ಸ್ ಅಪ್ರೂವಲ್ ಪ್ರೋಸೆಸ್ಸು. ಸೊ ಅದು ಅಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ ಹೆವಿ ಕಷ್ಟ. ಸೊ ಇದು ನಿಮಗೆಲ್ಲ ಗೊತ್ತಿರ್ಬೋದಾಯ್ತು, ತುಂಬ ಜನಕ್ಕೆ ಈ ಒಂದು ತಮಿಳು ಮತ್ತು ತೆಲುಗುಗೆ ಆ್ಯಡ್ಸಿನ್ ಸಪೋರ್ಟು 2-3 ವರ್ಷ ಮುಂಚೆನೇ ಬಂದಿತ್ತು. 2017 ಅನ್ಕೋತೀನಿ, 17-18 ಅನ್ಕೋತೀನಿ ಆಯಿತಾ. ಆ ಟೈಮಲ್ಲಿ ತಮಿಳಿಗೆ ಫಸ್ಟ್ ಬಂತು, ಹಿಂದಿಗೆ ಆಲ್ರೆಡಿ ಬಂದ್ಬಿಟ್ಟಿತ್ತು ಬಿಡಿ. ಹಿಂದಿಗೆ ಮತ್ತು ಬಾಂಗ್ಲಾಗೆಲ್ಲ ಬೆಂಗಾಳಿಗೆಲ್ಲ ಮುಂಚೆನೇ ಬಂದ್ಬಿಟ್ಟಿತ್ತು. ತಮಿಳಿಗೆ 2017-18 ಟೈಮಲ್ಲಿ ಬಂತು ಆಯಿತಾ. ಅದಾದಮೇಲೆ 1-2 ತಿಂಗಳಾದಮೇಲೆ ತೆಲುಗು ಕೊಟ್ಟರು. ಅದಾಗಿ 2-3 ವರ್ಷ ಆದಮೇಲೆ ನಮ್ಮ ಕನ್ನಡಕ್ಕೆ ಎಷ್ಟು ದಾನ ಕೊಡ್ತಾ ಇದ್ದಾರೆ ನೋಡಿ. ನನಗೊಂದು ಬೇಜಾರು ಹೋಯಿತು ಲಿಟ್ರಲಿ. ಇದ್ರ ಬಗ್ಗೆ ವಿಡಿಯೋನೂ ಮಾಡಿದ್ದೆ ನಾನು ಆಯಿತಾ. ನೀವು ನೋಡಿರ್ಬೋದು ಎಷ್ಟೋ ಜನ ಕನ್ನಡಕ್ಕೆ ಯಾಕೆ ಹಿಂಗೆ ಗೂಗಲ್ ಅವ್ರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ವಿಡಿಯೋನೂ ಕೂಡ ಮಾಡಿದ್ದೆ. ಸೊ ಅದೇ ಟೈಮಲ್ಲಿ ಹ್ಯಾಶ್ಟ್ಯಾಗ್ ಕೂಡ ಮಾಡಿದ್ವಿ ಟ್ವಿಟರ್ನಲ್ಲಿ. ಅದಾದಮೇಲೆ ಮಲಯಾಳಮಿಗೆ ಬಂತು. ಅಯ್ಯೋ, ಮಲಯಾಳಮ್ಮು ನಮ್ಮ ಕನ್ನಡಕ್ಕಿಂತ ಕಡಿಮೆ ಪಾಪ್ಯುಲೇಷನ್, ಅದೇನು ಕೊಟ್ಬಿಟ್ರು ಅಂತ ನಾನು ಅನ್ಕೋತಿದ್ದೆ ಆಯಿತಾ. ಅದಕ್ಕೂ ಬಂತು. ಏನು ಮಾಡ್ತೀರಾ, ಸುಮ್ಮನೆ. ಅದಾದ್ಮೇಲೆ ಮರಾಠಿಗೂ ಬಂತು, ಮರಾಠಿಗೂ ಕೊಟ್ಬಿಟ್ರು, ಕನ್ನಡಕ್ಕೂ ಇಲ್ಲ. ಅಯ್ಯೋ ಗೂಗಲ್ ಅವ್ರಿಗೆ ಏನಾಗಿದೆ, ಕನ್ನಡ ಕೊಡ್ತಲ್ಲ. ಆಮೇಲೆ ಎಣ್ಣೆ ತೆಗೆದ್ಬಿಟ್ಟು ನೋಡ್ತೀನಿ, ಕನ್ನಡಕ್ಕೆ ಮತ್ತು ಗುಜರಾತಿ ಎರಡಿಗೂ ಬಂದಿರುವಂಥದ್ದು. ಕ್ರೇಜ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಗುಡ್ ನ್ಯೂಸ್ ಆಯಿತಾ. ಸೊ ನೋಡೋಣ, ನಂದು ಟೆಕ್ ಇನ್ ಕನ್ನಡ ವೆಬ್ಸೈಟ್ ಇದಲ್ವ, ಅದನ್ನು ಕೂಡ ಅಪ್ರೂವಲಿಗೆ ಹಾಕಬೇಕು. ತುಂಬ ಕಷ್ಟ ಆಯಿತು ಅಪ್ರೂವಲ್ ಮಾಡ್ಕೊಳ್ಳೋದು, ತುಂಬ ಕಷ್ಟ. ಅವರು ಪ್ರತಿಯೊಂದೂ ಒಂದೊಂದು ವರ್ಡನ್ನು ನೋಡ್ತಾರೆ ವೆಬ್ಸೈಟಲ್ಲಿ, ಒಂದೊಂದು ವರ್ಡನ್ನು ನೋಡ್ತಾರೆ, ಪ್ರತಿಯೊಂದು ನೋಡ್ತಾರೆ. ಹೆವಿ ದೊಡ್ಡ ನಾವು ಆಯಿತಾ. ಸೊ ಕಾದು ನೋಡೋಣ. ಒಂದು ಒಳ್ಳೆ ವಿಷಯ ನನಗನ್ನಿಸ್ತಂಗೆ. ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ರಿಗೂ ಶೇರ್ ಮಾಡಿ, ಈ ಥರ ಒಂದು ಇದಿದೆ, ಈ ಥರ ಅಪ್ರೂವಲ್ ಆಗಿದೆ ಕನ್ನಡಕ್ಕೆ. ಬ್ಲಾಗರ್ಸ್ಗಳು ತುಂಬ ಇಂಟ್ರೆಸ್ಟ್ ಇರುತ್ತೆ ಆಯ್ತಾ, ಎಷ್ಟು ಜನಕ್ಕೆ ಬ್ಲಾಗರ್ ಆಗಬೇಕು ಅಂತ. ಸೊ ಮೋಸ್ಟ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಇದು. ಸೊ ಈ ಒಂದು ನ್ಯೂಸ್ನ ಎಲ್ರಿಗೂ ಫಾರ್ವರ್ಡ್ ಮಾಡಿ, ಎಲ್ರಿಗೂ ಹೇಳಿ ಈ ಥರ ನಮ್ಮ ಕನ್ನಡಕ್ಕೆ ಆ್ಯಡ್ಸೆನ್ಸು ಮತ್ತು ಆ್ಯಡ್ವರ್ಡ್ನ ಸಪೋರ್ಟ್ ಬಂದಿದೆ ಅಂತ. ಇನ್ಮೇಲೆ ಕನ್ನಡ ಬ್ಲಾಗರ್ಸ್ಗಳು ಸಹ ಈ ಒಂದು ದುಡ್ಡನ್ನು ಅರ್ನ್ ಮಾಡ್ಬೋದು ವೆಬ್ಸೈಟಿಂದ. ಸೊ ತುಂಬ ಒಳ್ಳೆಯ ವಿಷಯ, ನನಗೂ ತುಂಬ ಖುಷಿ ಕೊಟ್ಟಿದೆ, ನಿಮಗೂ ತುಂಬ ಜನ ಖುಷಿ ಆಗಿರ್ಬೋದು ಈ ಒಂದು ನ್ಯೂಸನ್ನು ಕೇಳಿ. ಸೊ ಇದಿಷ್ಟು ಇವತ್ತಿನ ನ್ಯೂಸ್. ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಬಿಟ್ಟಿದ್ದೀನಿ ಇದಕ್ಕೋಸ್ಕರ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಒಂದು ವಿಡಿಯೋದಲ್ಲಿ.